ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಸ್ನಲ್ಲಿ 25ME 11I ಕಾನ್ಸೆಪ್ಟ್ನ ನಾನು ಮಾಡಿದ್ದೀನಿ. ಈಗ ಕೆಲವು ಸ್ಟೂಡೆಂಟ್ಸ್ ಕೇಳಿರುವ ಪ್ರಕಾರ ತುಂಬ ಸಿಂಪಲ್ ನೋಟ್ಸ್ ಬೇಕು ಮೇಡಮ್, ಲೈಕ್ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡು ಓದಬೇಕು ಅನ್ನೋದಕ್ಕೋಸ್ಕರ ನಾನು ಪ್ರತಿಯೊಂದು ವೀಕನ್ನು ಸಪ್ರೇಟಾಗಿ ನೋಟ್ಸ್ನ ಮಾಡಿದ್ದೀನಿ. ಸೊ ಮೊದಲನೇದಾಗಿ ವೀಕ್ 1 ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ 1ನಲ್ಲಿ ವೀಕ್ 1 ಇದರಲ್ಲಿ ಮೊದಲನೇ ಪ್ರಶ್ನೆ ಹೀಗಿರುತ್ತದೆ. ಸೊ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ವಿತ್ 2 marks. ಸೊ 2 marks ಲೈಕ್ ಆರ್ 1 marks. 2 questions ಕೊಡ್ತಾರೆ, ಒಂದೊಂದು ಕ್ವೆಶನ್ಗೆ 1 ಮಾರ್ಕ್ ಕೊಡ್ತಾರೆ, ಅಥವಾ 2 marks ಕ್ವೆಶನಲ್ಲಿ ಬೇಕಾದರೂ ಕೇಳಬಹುದು ಇದನ್ನು. ಸೊ ಮೊದಲನೇದೇನಪ್ಪ ಅಂದರೆ ಲೀಸ್ಟ್ ಕೌಂಟ್ ಅಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂದರೆ ಅತಿ ಸಣ್ಣ ವ್ಯಾಲ್ಯೂ. See, the smallest value of the measuring instrument that can be read ಅಂತಂದರೆ ತುಂಬ ಚಿಕ್ಕ ವ್ಯಾಲ್ಯೂನ ನಾವು ಏನು ರೀಡ್ ಮಾಡ್ತೀವಿ ಇನ್ಸ್ಟ್ರೂಮೆಂಟಲ್ಲಿ, ಅದನ್ನು ನಾವು ಲೀಸ್ಟ್ ಕೌಂಟ್ ಅಂತ ಕರಿತೀವಿ. ಎರಡನೇದು ಆಕ್ಯುರೆಸಿ ಅಂದರೆ ದ ಕ್ಲೋಸ್ನೆಸ್ ಆಫ್ ದ ಮೆಸರ್ಡ್ ವ್ಯಾಲ್ಯೂ ಟು ದ ಟ್ರೂ ವ್ಯಾಲ್ಯೂಗೆ ಯಾವುದು ಕ್ಲೋಸ್ ಮೆಸರ್ಡ್ ವ್ಯಾಲ್ಯೂ ಇರುತ್ತದೋ ಅದನ್ನು ನಾವು ಆಕ್ಯುರೆಸಿ ಅಂತ ಕರಿತೀವಿ. ಮೂರನೆಯದು ಪ್ರಿಸಿಷನ್ ಈಸ್ ನಥಿಂಗ್ ಬಟ್ ಅಸ್ ಯಾವುದೇ ಒಂದು ಇನ್ಸ್ಟ್ರೂಮೆಂಟು ಇಟ್ ಗಿವ್ಸ್ ಅ ಸೇಮ್ ರೀಡಿಂಗ್ ರಿಪೀಟೆಡ್ಲಿ. ಸೊ ಯಾವುದೇ ಒಂದು ಇನ್ಸ್ಟ್ರೂಮೆಂಟು n ನಂಬರ್ ಆಫ್ ಟೈಮ್ಸ್ನ ನೀವು ಮೆಸರ್ ಮಾಡಿದ್ರೂ ಕೂಡ ಸೇಮ್ ರೀಡಿಂಗ್ ಕೊಡೋದನ್ನು ನಾವು ಪ್ರಿಸಿಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ is ಕ್ಯಾಲಿಬ್ರೇಷನ್ ಅಂದರೆ ಇಟ್ ಈಸ್ ಅ ಪ್ರಾಸೆಸ್ ಆಫ್ ಸೆಟ್ ಆ್ಯಂಡ್ ಚೆಕ್ ಆಫ್ ಆನ್ ಇನ್ಸ್ಟ್ರೂಮೆಂಟ್ಸ್. ಸೊ ನೀವು ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ನ ನೀವು ಸ್ಟ್ಯಾಂಡರ್ಡ್ ಇನ್ಸ್ಟ್ರೂಮೆಂಟ್ಸ್ನ ನೀವು ಮಾಡಬೇಕು ಅಂತಂದಾಗ ಯು ಶುಡ್ ಸೆಟ್ ಆ್ಯಂಡ್ ಆಲ್ಸೋ ಚೆಕ್ ದ ಇನ್ಸ್ಟ್ರೂಮೆಂಟ್ ಟು ದಿ ಸ್ಟ್ಯಾಂಡರ್ಡ್ಸ್. ಸೊ ಅದರ ಒಂದು ಸ್ಟ್ಯಾಂಡರ್ಡ್ಸ್ಗೆ ಚೆಕ್ ಮಾಡಿ ನೀವು ಮಾಡಬೇಕಾಗುತ್ತದೆ, ಆಗ ರೀಡಿಂಗ್ಸ್ ಎಲ್ಲ ಆ್ಯಕ್ಯುರೇಟಾಗಿ ಇರುತ್ತೆ. ಹಾಗಾಗಿ ಟು ಚೆಕ್ ಆ್ಯಕ್ಯುರಸಿ ವಿ ನೀಡ್ ಟು ಸೆಟ್ ಆ್ಯಂಡ್ ಆಲ್ಸೋ ಚೆಕ್ ದ ಇನ್ಸ್ಟ್ರೂಮೆಂಟ್. ನೆಕ್ಸ್ಟ್ ಈಸ್ ರೇಂಜ್ ಎಂದರೆ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಆ್ಯಂಡ್ ದ ಮಿನಿಮಮ್ ವ್ಯಾಲ್ಯೂಸ್ ಆಫ್ ಅನ್ ಇನ್ಸ್ಟ್ರೂಮೆಂಟ್. ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ನ ತಗೊಳ್ಳಿ, ಆ ಇನ್ಸ್ಟ್ರೂಮೆಂಟ್ಗೆ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ, ಇನ್ನೊಂದು ಮಿನಿಮಮ್ ವ್ಯಾಲ್ಯೂ ಇರುತ್ತೆ. ಸೊ ಆ ಒಂದು ಇನ್ಸ್ಟ್ರೂಮೆಂಟಲ್ಲಿ ಮ್ಯಾಕ್ಸಿಮಮ್ ಇಷ್ಟವರೆಗೂ ಮೆಜರ್ ಮಾಡ್ತೀವಿ, ಮಿನಿಮಮ್ ಇಷ್ಟವರೆಗೂ ಮೆಜರ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ. ಸೊ ದಿಸ್ ಈಸ್ ದ ರೇಂಜ್, ಅದನ್ನು ನಾವು ರೇಂಜ್ ಅಂತ ಕರಿತೀವಿ. ವಾಟ್ ಈಸ್ ಝೀರೋ ಎರರ್? ಇಫ್ ದ ಇನ್ಸ್ಟ್ರೂಮೆಂಟ್ ಡಸ್ ನಾಟ್ ರೀಡ್ ದ ಝೀರೋ, ಯಾವುದೇ ಒಂದು ಇನ್ಸ್ಟ್ರೂಮೆಂಟಲ್ಲಿ ಝೀರೋ ಇತ್ತು ಅಂದರೆ ಏನೂ ವೇಟ್ ಇಲ್ಲ ಅಂದರೂ ಅದು ಝೀರೋ ಅಂತ ತೋರಿಸ್ಬೇಕು, ಅದನ್ನು ತೋರಿಸೋದಿಲ್ಲ. ಡಸ್ ನಾಟ್ ರೀಡ್ ದ ಝೀರೋ ಈವನ್ ವೆನ್ ದ ಮೆಷರ್ಮೆಂಟ್ ಈಸ್ ಝೀರೋ ಇದ್ದರೂ ಕೂಡ ಅದು ತೋರಿಸೋದಿಲ್ಲ, ಅದನ್ನು ನಾವು ಝೀರೋ ಎರರ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಇಸ್ ಪ್ಯಾರಲೆಕ್ಸ್ ಎರರ್, ಆ್ಯನ್ ಎರರ್ ದಟ್ ಅಬ್ಸರ್ವ್ ಐ ಈಸ್ ನಾಟ್ ಇನ್ ಲೈನ್. ನಾವು ಯಾವುದೋ ಒಂದು ಮೆಜರ್ ಮಾಡುವಾಗ ನಾವು ಕಣ್ಣಿನಲ್ಲಿ ನೋಡಿದಾಗ ಈ ಒಂದು ಲೈನ್ ಮಾರ್ಕ್ ಏನಿರುತ್ತೆ ಒಂದೇ ಲೈನ್ ಮೇಲೆ ಇರೋದಿಲ್ಲ. ದಟ್ ಸ್ಕೇಲ್ ರೀಡಿಂಗ್ ಶೋಸ್ ದ ಪ್ಯಾರಲೆಕ್ಸ್ ಎರರ್. ಸೊ ನೆಕ್ಸ್ಟ್ ಇಸ್ ಟೆಂಪರೇಚರ್ ಎಂದರೆ ದಿಸ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ ವಿಚ್ ಮೆಷರ್ಸ್ ದ ಹಾಟ್ ಆ್ಯಂಡ್ ಕೋಲ್ಡ್. ಸೊ ಯಾವುದೇ ಒಂದು ಆಬ್ಜೆಕ್ಟ್ದು ಹಾಟ್ ಮತ್ತು ಕೋಲ್ಡನ್ನು ಮೆಷರ್ ಮಾಡಿ ಹೇಳೋದನ್ನು ನಾವು ಟೆಂಪರೇಚರ್ ಅಂತ ಕರಿತೇವೆ. ನೆಕ್ಸ್ಟ್ ಈಸ್ ಲೆಂತ್ ಅಂದರೆ ಬಿಟ್ವೀನ್ 2 ಪಾಯಿಂಟ್ಸ್, ಯಾವುದಾದ್ರೂ 2 ಪಾಯಿಂಟ್ಸ್ ಬಿಟ್ವೀನ್ ಮೆಷರ್ ಮಾಡುವಂತಹ ಡಿಸ್ಟೆನ್ಸನ್ನು ನಾವು ಲೆಂತ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಟೈಮ್, ದಿಸ್ ಈಸ್ ಅ ಡ್ಯೂರೇಷನ್ ಬಿಟ್ವೀನ್ 2 ಇಂಟರ್ವಲ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆ 10 ಗಂಟೆ ಅದೇ ರೀತಿ ಸಂಜೆ 10 ಗಂಟೆ, ಈ ಎರಡು ಬೆಳಗ್ಗೆ 10ರಿಂದ ಸಂಜೆ 10ರವರೆಗೂ ದಿಸ್ ಈಸ್ ಒನ್ ಇಂಟರ್ವಲ್, ದಿಸ್ ಡ್ಯೂರೇಷನ್ ಬಿಟ್ವೀನ್ ದಿಸ್ 2 ಈಸ್ 12 hours. ಅದನ್ನು ನಾವೇನಂತ ಕರಿತೀವಿ? ಟೈಮ್. ಸೊ ಡ್ಯೂರೇಷನ್ ಬಿಟ್ವೀನ್ ದಿಸ್ 2 ಇಂಟರ್ವಲ್ ಪಾಯಿಂಟ್ಸ್, ಇದನ್ನು ನಾವು ಡ್ಯೂರೇಷನ್ ಅಂತ ಕರಿತೀವಿ. So this is a simple definitions of this dimensions. So ತುಂಬ ಸಿಂಪಲ್ ಆಗಿದೆ ಆನ್ಸರ್ಸ್. ಸೊ ಇದನ್ನು ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು ಅಂದ್ಕೊಳ್ತೀವಿ. ಇಟ್ ಮೇ ಬಿ ಫಾರ್ 2 marks or 1 mark or in MCQ ಕ್ವೆಶನ್, ಯಾವುದ್ರಲ್ಲಿ ಬೇಕಾದ್ರೂ ನಿಮಗೆ ಈ ಕ್ವೆಶನ್ಸು ಬರ್ಬೋದು. ಸೊ ನೆಕ್ಸ್ಟ್ ಮಾಸ್ is the amount of the matter
ಇನ್ ಆನ್ ಆಬ್ಜೆಕ್ಟ್. ಯಾವುದೇ ಒಂದು ಆಬ್ಜೆಕ್ಟ್ ಇದ್ರೆ ಅದ್ರೊಳಗಡೆ ಮಾಸ್ ಇದೆ ಅಂದ್ರೆ ಏನೋ ಒಂದು ವೆಯ್ಟ್ ಅಂದ್ರೆ ಏನೋ ಒಂದು ಆಕ್ಯುಪೈ ಆಗಿರುತ್ತೆ, ದಟ್ ಈಸ್ ಕಾಲ್ಡ್ ಆನ್ ಮ್ಯಾಟರ್. ಸೊ ಆಕ್ಯುಪೈ ಆಗಿರೋದನ್ನ ನಾವು ಮ್ಯಾಟರ್ ಆಫ್ ಆನ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಆಕ್ಯುಪೈ ಆಗಿತ್ತು ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಮಾಸ್. ನೆಕ್ಸ್ಟ್ ಈಸ್ kinetic energy. So what is kinetic energy? The energy of an object possessed due to its motion. So kinetic energy ಅಂದ್ರೆ ಯಾವುದೇ ಒಂದು ಆಬ್ಜೆಕ್ಟ್ it possess when it's in motion, that is called your kinetic energy. ತುಂಬಾ ಸಿಂಪಲ್ ಡೆಫಿನೇಷನ್ಸ್ ಇದೆ, so that you can read for your class test or test or exam. So next is formulas. ಈ ಒಂದು ವೀಕ್ 1 ನಲ್ಲಿ ಎರಡನೇದು ಏನಪ್ಪಾ ಅಂತಂದ್ರೆ ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ ರೈಟ್ ದ SI ಯೂನಿಟ್ಸ್ ಅಂಡ್ ದ ಫಾರ್ಮುಲಾ ಅಂತ ಕೇಳಬಹುದು. ಸೊ ಇದು ಕೂಡ ಅಷ್ಟೇ 2 ಮಾರ್ಕ್ಸ್ ಕ್ವೆಶ್ಚನ್ ಅಥವಾ 1 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ 2 ಅಥವಾ 1 ಅನ್ನ ಕೇಳಿ ಯು ಕ್ಯಾನ್ ಡೂ ಇಟ್. ಅಥವಾ MCQ ಕ್ವೆಶ್ಚನ್ಸ್ ಅಲ್ಲಿ ರೈಟ್ ದ ಯೂನಿಟ್ಸ್ ಫಾರ್ ಫೋರ್ಸ್, ರೈಟ್ ದ ಯೂನಿಟ್ಸ್ ಫಾರ್ ಎನರ್ಜಿ, ಈ ರೀತಿ ಬೇಕಾದ್ರೂ ಕ್ವೆಶ್ಚನ್ ನ ನೀವು ಕೇಳಬಹುದು. ಸೊ ದಟ್ ಈ ಫಾರ್ಮುಲಾಸ್ SI ಯೂನಿಟ್ಸ್ ಬಂತು ಅಂದ್ರೆ ಯು ಕ್ಯಾನ್ ಅಟೆಂಪ್ಟ್ ದಿಸ್ ಕ್ವೆಶ್ಚನ್. So first one is acceleration. So what is acceleration? Acceleration is equals to the change in the velocity to change in the time or time. So change in the velocity with respect to the time na ನಾವೇನಂತ ಕರಿತೀವಿ, acceleration ಅಂತ ಕರಿತೀವಿ. ಇದರ ಒಂದು ಯೂನಿಟ್ ಏನಪ್ಪಾ ಅಂದ್ರೆ ವೆಲಾಸಿಟಿ ನ ನಾವು ಮೀಟರ್ ಅಲ್ಲಿ ಮೆಜರ್ ಮಾಡ್ತೀವಿ, ಟೈಮ್ ನ ನಾವು ಸೆಕೆಂಡ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ಸೊ ದಿಸ್ ಇಸ್ ಚೇಂಜ್ ಇನ್ ವೆಲಾಸಿಟಿ ಪರ್ ಮೀಟರ್ ಸ್ಕ್ವೇರ್. Next formula is energy. Energy is nothing but as force into distance. Force into distance. So force into distance we are going to measure with the unit is joule. So energy formula ಹೇಗಿದೆ. So question ಅಲ್ಲಿ ಯಾವುದೇ ಒಂದು ಫೋರ್ಸ್ ವ್ಯಾಲ್ಯೂ ಅಥವಾ ಡಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ರೆ ನೀವು ಎನರ್ಜಿನ ಫೈಂಡ್ ಮಾಡಿ ಅಂದ್ರೆ ದಿಸ್ ಕ್ಯಾನ್ ಬಿ ಯೂಸ್ಡ್. ಇನ್ ಕೇಸ್ ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ವೆಲಾಸಿಟಿ ಕೊಟ್ಟು ಮಾಸ್ ನ ಕೊಟ್ಟಿದ್ದಾರೆ ಅಂತಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಕೈನೆಟಿಕ್ ಎನರ್ಜಿ ಫಾರ್ಮುಲಾ. ಸೊ ದಟ್ ಬೇಸ್ಡ್ ಆನ್ ದ ಪ್ಯಾರಾಮೀಟರ್ಸ್ ಗಿವನ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ದ ಫಾರ್ಮುಲಾ. ಸೊ ನೆಕ್ಸ್ಟ್ ಫಾರ್ಮುಲಾ ಈಸ್ ವರ್ಕ್. ಸೊ ವರ್ಕ್ ಎಂದರೆ ಏನು? ಸೊ ವರ್ಕ್ is the force and distance. Force into distance into cosine angle. So force into distance into cosine angle. So that F into D into cos theta. So ಇದ್ರ ಯೂನಿಟ್ ಕೂಡ ನಾವೇನಂತ ಕರಿತೀವಿ, ಜೌಲ್ಸ್ ಅಂತಾನೆ ಕರಿತೀವಿ. ಸೊ ನೆಕ್ಸ್ಟ್ ಫಾರ್ಮುಲಾ ಇಸ್ ಫೋರ್ಸ್. ಫೋರ್ಸ್ ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್. ಇದರ ಯೂನಿಟ್ ನ ನಾವು ನ್ಯೂಟನ್ ಅಂತ ಬರೀತೇವೆ. ನೆಕ್ಸ್ಟ್ ಈಸ್ ವಾಲ್ಯೂಮ್ ಆಫ್ ಎ ಕ್ಯೂಬ್ ಆರ್ ರೆಕ್ಟ್ಯಾಂಗಲ್. ಯಾವುದೇ ಒಂದು ವಾಲ್ಯೂಮ್ ಆಫ್ ಎ ಕ್ಯೂಬ್ ಆರ್ ರೆಕ್ಟ್ಯಾಂಗಲ್ ನ ಫೈಂಡ್ ಮಾಡ್ಬೇಕಂದ್ರೆ ಲೆಂತ್ ಇಂಟು ವಿಡ್ತ್ ಇಂಟು ಹೈಟ್. ಸೊ ಈ ಲೆಂತ್ ನ ನಾವು ಸೆಂಟಿಮೀಟರ್ ಅಂತ ಕರೆದ್ರೆ ಇಂಟು ಸೆಂಟಿಮೀಟರ್ ಮಾಡಿದಾಗ ಏನಾಗಿರುತ್ತೆ, ಸೆಂಟಿಮೀಟರ್ ಕ್ಯೂಬ್. ಓಕೆನಾ? ಸೊ ಇಫ್ ಇನ್ ಕೇಸ್ ಮೀಟರ್ ಅಂತಂದ್ರೆ ಮೀಟರ್ ಕ್ಯೂಬ್, ಅದನ್ನ ಕ್ಯೂಬಿಕ್ ಮೀಟರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏರಿಯಾ ಆಫ್ ದ ಕ್ಯೂಬ್ ಆರ್ ರೆಕ್ಟ್ಯಾಂಗಲ್ ಅಂತಂದಾಗ ಲೆಂತ್ ಇಂಟು ವೆಡ್ತ್. ಸೊ ಮೀಟರ್ ಇಸ್ ಈಕ್ವಲ್ಸ್ ಟು ಮೀಟರ್ ಸ್ಕ್ವೇರ್. ಓಕೆ, ಸೊ ಅದನ್ನ ನಾವು ಮೀಟರ್ ಸ್ಕ್ವೇರ್ ಅಂತ ಬರಿತೀವಿ. ಸೊ ವಾಟ್ ಈಸ್ ದ ಏರಿಯಾ ಆಫ್ ಎ ಸರ್ಕಲ್? ಸೊ ಎಲ್ಲರೂ ಮರ್ತಿರ್ತೀರಾ, ಏರಿಯಾ ಆಫ್ ಎ ಸರ್ಕಲ್ ಇಸ್ ಈಕ್ವಲ್ಸ್ ಟು ಪೈ ಇಂಟು ಆರ್ ಸ್ಕ್ವೇರ್. ಸೊ ಯಾವುದೇ ಒಂದು ಫಾರ್ಮುಲಾನಲ್ಲಿ ಏರಿಯಾ ಆಫ್ ಎ ಸರ್ಕಲ್ ಏನಾದರೂ ಕೊಟ್ಟಿದ್ದಾರೆ ಅಂತಂದಾಗ ಯು ಶುಡ್ ಟೇಕ್ ದಿಸ್ ಆಸ್ ಅ ವ್ಯಾಲ್ಯೂ. ಓಕೆ, ಸೊ ನೆಕ್ಸ್ಟ್ ಇಸ್ ಡೆನ್ಸಿಟಿ. ಸೊ ಡೆನ್ಸಿಟಿ ಅಂತಂದ್ರೆ ಏನು? ಸೊ ಡೆನ್ಸಿಟಿ ಈಸ್ ನಥಿಂಗ್ ಬಟ್ ಆಸ್ ದ ರೇಷಿಯೋ ಆಫ್ ಮಾಸ್ ಬೈ ವಾಲ್ಯೂಮ್. ಸೊ ವಾಟ್ ಈಸ್ ಡೆನ್ಸಿಟಿ? ಡೆನ್ಸಿಟಿ ಈಸ್ ನಥಿಂಗ್ ಬಟ್ ಆಸ್ ದ ರೇಷಿಯೋ ಆಫ್ ಮಾಸ್ ಬೈ ವಾಲ್ಯೂಮ್. ಓಕೆ, ಸೊ ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಆಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಯಾವುದೇ ಒಂದು ಮೆಟೀರಿಯಲ್ದು ಡೆನ್ಸಿಟಿ ಫೈಂಡ್ ಮಾಡಬೇಕು ಅಂದ್ರೂ ಇದೇ ಫಾರ್ಮುಲಾನೇ ನಾವು ಬಳಸ್ತೇವೆ. ಸೊ ಡೆನ್ಸಿಟಿ ಈಸ್ ನಥಿಂಗ್ ಬಟ್ ಆಸ್ ಮಾಸ್ ಬೈ ವಾಲ್ಯೂಮ್. ಸೊ ಇದನ್ನ ಹೇಗೆ ಮೆಷರ್ ಮಾಡ್ತೀವಿ? ಮಾಸ್ನ ನಾವು kgs ಅಲ್ಲಿ ಮೆಷರ್ ಮಾಡ್ತೀವಿ, ವಾಲ್ಯೂಮ್ ಅಂತಂದ್ರೆ ಮೀಟರ್ ಕ್ಯೂಬ್ ಅಲ್ಲಿ ಮೆಷರ್ ಮಾಡ್ತೀವಿ. ಸೊ kg per ಮೀಟರ್ cube. Next is velocity. Velocity is distance traveled by time taken. Distance na meter alli measure ಮಾಡ್ತೀವಿ ಹಾಗೂ time na ನಾವು second alli measure ಮಾಡ್ತೀವಿ. So distance by time taken. Next is stress.
ಸ್ಟ್ರೆಸ್ ಇಸ್ ನಥಿಂಗ್ ಬಟ್ ಎಸ್ ಫೋರ್ಸ್ ಬೈ ಏರಿಯಾ. ಸೊ ಇದನ್ನ ನಾವು ಫೋರ್ಸ್ ಬೈ ಏರಿಯಾನ we are going to measure with the force in the Newton area meter per cube so that it converts into a Pascal. Next is pressure. Pressure ಅನ್ನೋದು force by area ಅಂತಾನೆ ಕರಿತೀವಿ. ಇಲ್ಲಿನೂ ಅಷ್ಟೇ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ನಲ್ಲಿ ಇರೋದನ್ನ ನಾವು ಪ್ಯಾಸ್ಕಲ್ ಅಂತಾದ್ರೂ ಬರಿತೀವಿ ಅಥವಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಲ್ಲಾದ್ರೂ ಬರಿತೀವಿ. ನೆಕ್ಸ್ಟ್ ಇಸ್ ಟೆಂಪರೇಚರ್. ಟೆಂಪರೇಚರ್ ಮೆಷರ್ ಮಾಡೋಕ್ಕೆ ವಿ ಹ್ಯಾವ್ ಟೂ ಫಾರ್ಮುಲಾಸ್ ಹಿಯರ್. ಒನ್ ಈಸ್ ಯಾವುದೇ ಒಂದು ವ್ಯಾಲ್ಯೂ ಡಿಗ್ರಿ ಸೆಂಟಿಗ್ರೇಡ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅಲ್ಲಿ ಪ್ರಶ್ನೆಯಲ್ಲಿ ಅವನು ಡಿಗ್ರಿ ಫ್ಯಾರನ್ಹೀಟ್ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಆಗ ನಾವು ಈ ಒಂದು ಫಾರ್ಮುಲಾನ ಬಳಕೆ ಮಾಡಿಕೊಂಡು ನಾವು ಡಿಗ್ರಿ ಸೆಂಟಿಗ್ರೇಡ್ ಎಷ್ಟು ಅಂತ ಬರಿತೀವಿ. ಅಥವಾ ಇನ್ ಕೇಸ್ ಪ್ರಶ್ನೆಯಲ್ಲಿ ಅವನು ಕೆಲ್ವಿನ್ಗೆ ಬದಲಾವಣೆ ಮಾಡಿ ಅಂತಂದಾಗ ಸೊ ಕೆಲ್ವಿನ್ ಇಸ್ ಈಕ್ವಲ್ಸ್ ಟು ಡಿಗ್ರಿ ಸೆಂಟಿಗ್ರೇಡ್ ಪ್ಲಸ್ 273 ಅನ್ನೋ ಒಂದು ಸಣ್ಣ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನೀವು ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇರುವಂತ ವ್ಯಾಲ್ಯೂನ ಕೆಲ್ವಿನ್ಗೆ ಬದಲಾವಣೆ ಮಾಡ್ಬೋದು. ಓಕೆ, ಸೊ ದಟ್ ನೆಕ್ಸ್ಟ್ ಟೆಂಪರೇಚರ್ ಇನ್ ಫ್ಯಾರನ್ಹೀಟ್ ಅಂದಾಗ ಇದೇ ಒಂದು ಫಾರ್ಮುಲಾನ rearrange ಮಾಡಿಕೊಂಡು we are going to calculate the Fahrenheit. So these are the important formulas used in the week 1. So week 1 ಅಲ್ಲಿ ಇರುವಂತ ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದು. ಸೊ ಈ ಫಾರ್ಮುಲಾಸ್ ಗೊತ್ತಿತ್ತು ಅಂದ್ರೆ you can solve many problems which is very simple and also easy logic. ಸೊ ಮೊದಲನೇ ಪ್ರಾಬ್ಲಮ್ ಈ ರೀತಿ ಇದೆ. ಸೊ ಮೊದಲನೇ ಪ್ರಾಬ್ಲಮ್ ಈ ರೀತಿ ಇದೆ. A car covers the distance of, see that a car covers the distance of 90 meters and 60 seconds. 90 meters andre distance, so that is D ಕೊಟ್ಟಿದ್ದಾರೆ. So D is 90 meters. ಅದಾದ್ಮೇಲೆ 6 seconds. Determine the velocity. ವೆಲಾಸಿಟಿಯನ್ನು ಕಂಡುಹಿಡಿಬೇಕು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಆಕ್ಸಿಲರೇಷನ್ ನೀವು ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಹಿಂಟ್ ಅಸ್ಯೂಮ್ ದಟ್ ದ ಯೂನಿಫಾರ್ಮ್ ಮೋಷನ್ ಈಸ್ ಸ್ಟಾರ್ಟೆಡ್ ಅಂತ ಹೇಳ್ತಾನೆ. ಸೊ ಸ್ಟಾರ್ಟಿಂಗ್ ಯೂನಿಫಾರ್ಮ್ ಮೋಷನ್ ಈಸ್ ಇನ್ ಯೂನಿಫಾರ್ಮ್. ಸೊ ಮೊದಲನೇದು ನಿಮಗೆ ಡಿಸ್ಟೆನ್ಸ್ ಟೈಮ್ ಕೊಟ್ಟಿರೋದ್ರಿಂದ ವೆಲಾಸಿಟಿನ ನೀವು ಈಸಿಯಾಗಿ ಕಂಡುಹಿಡಿತೀರಾ. ವಾಟ್ ಈಸ್ ದ ಫಾರ್ಮುಲಾ ಆಫ್ ವೆಲಾಸಿಟಿ? ವೆಲಾಸಿಟಿ ಈಸ್ ಡಿಸ್ಟೆನ್ಸ್ ಬೈ ಟೈಮ್. ಸೊ ದಟ್ ನಿಮಗೆ ವೆಲಾಸಿಟಿ ಈಸ್ 15 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಸೊ ಹಾಗೆ ಆಕ್ಸಿಲರೇಷನ್ ಫಾರ್ಮುಲಾ ಏನಿದೆ? ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್ ಟೇಕನ್. ಸೊ ದಟ್ ವಾಟ್ ಈಸ್ ದ ವೆಲಾಸಿಟಿ ಈಸ್ 15 ಮೀಟರ್ ಪರ್ second. So initially assume that uniform motion so that it considered as 0. Uniform motion irodrinda it starts with 0. Hagagi 15 minus 0 divided by 6 is 2.5 meter cube. So that this is the value of an acceleration. ಸೊ ಅದೇ ಥರ ನಿಮ್ಗೆ ಇಲ್ಲೊಂದು ಹೋಮ್ವರ್ಕ್ ಪ್ರಶ್ನೆ ಇದೆ. ಎ ಟ್ರೈನ್ ಟ್ರಾವೆಲ್ ಫಾರ್ 3.6 ಕಿಲೋಮೀಟರ್ ಇನ್ 2 minutes. ಡಿಸ್ಟೆನ್ಸ್ ಕೊಟ್ಟಿದ್ದಾನೆ, ಟೈಮ್ ಕೊಟ್ಟಿದ್ದಾನೆ. ಇದ್ರದ್ದು ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದ್ರದ್ದು ಉತ್ತರ ನಾನು ಇಲ್ಲಿ ಕೊಟ್ಟಿದ್ದೀನಿ. ಆನ್ಸರ್ ಇಸ್ 30 ಮೀಟರ್ ಪರ್ ಸೆಕೆಂಡ್. ನೀವು ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಸೊ ಎರಡನೇ ಪ್ರಶ್ನೆ ಈ ರೀತಿ ಇದೆ. ಇಫ್ ದ ಫೋರ್ಸ್ ಈಸ್ 150 ನ್ಯೂಟನ್ ಈಸ್ ಅಪ್ಲೈಡ್. ಇಲ್ಲಿ ಕೊಟ್ಟಿರುವಂಥದ್ದು ಏನಪ್ಪಾ ಅಂದರೆ ಫೋರ್ಸ್ ಕೊಟ್ಟಿದ್ದಾನೆ ಓವರ್ ಅನ್ ಏರಿಯಾ ಆಫ್ 0.5 ಮೀಟರ್ ಸ್ಕ್ವೇರ್. ಏರಿಯಾನೂ ಕೊಟ್ಟಿದ್ದಾನೆ, ಫೋರ್ಸು ಕೊಟ್ಟಿದ್ದಾರೆ, ಏರಿಯಾನೂ ಕೊಟ್ಟಿದ್ದಾರೆ. ಏನು ಕಂಡುಹಿಡಿಬೇಕು? ಪ್ರೆಷರ್. ಸೊ ಪ್ರೆಷರ್ ಫಾರ್ಮುಲಾ ಹಾಕೊಳ್ಳಿ. ಪ್ರೆಷರ್ ಫಾರ್ಮುಲಾ ಪ್ರೆಷರ್ ಇಸ್ ಈಕ್ವಲ್ಸ್ ಟು ಫೋರ್ಸ್ divided by area. So 150 divided by 0.5 is equals to 300 Newton per meter square. So that Newton per meter square. ಅದನ್ನ ನಾವು 300 ಪ್ಯಾಸ್ಕಲ್ ಅಂತ ಬರ್ದಿದ್ದೀವಿ. ಇದನ್ನ ಕಿಲೋ ಪ್ಯಾಸ್ಕಲ್ಗೆ ಬರಿಬೇಕು ಅಂತಂದಾಗ ನಾವು 300 ಡಿವೈಡೆಡ್ ಬೈ 1000 ಅಂತ ಮಾಡಿದಾಗ ಏನಾಗಿರುತ್ತೆ? ಕಿಲೋ ಪ್ಯಾಸ್ಕಲ್ಗೆ ಅದು ಕನ್ವರ್ಟ್ ಆಗುತ್ತೆ. ಸೊ ದಟ್ ಆಗ ಅದು 0.3 ಕಿಲೋ ಪ್ಯಾಸ್ಕಲ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಯರ್ ಕಿಲೋ ಪ್ಯಾಸ್ಕಲ್. ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ಕ್ವೆಶನ್ ನಂಬರ್ 3 ನೋಡ್ಕೊಳ್ಳಿ ಎಲ್ಲರೂ. ಸೊ ಕ್ವೆಶನ್ ನಂಬರ್ 3 ಏನು ಹೇಳ್ತಾ ಇದೆ? ಎ ಕೇಕ್ ರೆಸಿಪಿ ರಿಕ್ವೈರ್ಸ್ ದ ಟೆಂಪರೇಚರ್ ಆಫ್ 356. ಸೊ ಏನು ಹೇಳ್ತಿದ್ದಾರೆ ಅವರು? ಎ ಕೇಕ್ ರೆಸಿಪಿ ಈಸ್ ರಿಕ್ವೈರ್ಸ್ 356 ಡಿಗ್ರಿ ಟೆಂಪರೇಚರ್. ಸೊ ವಾಟ್ ಈಸ್ ದ ಈಕ್ವಲೆಂಟ್ ಸೆಟ್ಟಿಂಗ್ ಫಾರ್ ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಕೆಲ್ವಿನ್. ಸೊ ಕೆಲ್ವಿನ್ ಬೇಕಾದರೂ ನಾವು ತೋರಿಸ್ಬೋದು ಇಲ್ಲಿ. ಸೊ ವಾಟ್ ಈಸ್ ದ ಈಕ್ವಲೆಂಟ್
ಟೆಂಪರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್. ಓಕೆನಾ, ಸೆಲ್ಸಿಯಸ್ಗೆ ನಾವು ಬರೆದು ತೋರಿಸ್ಬೇಕು. ಸೊ ಮೊದಲನೇದು ನೀವು ಕೊಟ್ಟಿರುವ ಡೇಟಾ ಏನಪ್ಪ ಅಂದರೆ ಟೆಂಪರೇಚರ್ ಫ್ಯಾರನ್ಹೀಟಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೆಲ್ವಿನ್ ಡಿಗ್ರಿ ಸೆಂಟಿಗ್ರೇಡ್ಗೆ ಬದಲಾವಣೆ ಮಾಡಬೇಕು. ಸೊ ದಟ್ ಇಲ್ಲಿ ಫಾರ್ಮುಲಾ ಬರ್ಕೊಂಡಿದ್ದೀರಾ, 356ನ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು 5/9 ಮಲ್ಟಿಪ್ಲೈ ಮಾಡಿದಾಗ 180 ಡಿಗ್ರಿ ಸೆಂಟಿಗ್ರೇಡ್. ಅಂದರೆ 356 ಫ್ಯಾರನ್ಹೀಟ್ ಅನ್ನೋದು ಸೆಂಟಿಗ್ರೇಡ್ಗೆ ಬದಲಾವಣೆ ಆದಾಗ 180 ಡಿಗ್ರಿ ಬರುತ್ತದೆ. ಇದನ್ನು ನಾವು ಕೆಲ್ವಿನ್ಗೆ ಕೂಡ ಬದಲಾವಣೆ ಮಾಡ್ಕೋಬಹುದು. ಹೇಗೆ ಫಾರ್ಮುಲಾ ಯೂಸ್ ಮಾಡ್ತೀವಿ? ಕೆಲ್ವಿನ್ ಈಸ್ ಈಕ್ವಲ್ಸ್ ಟು ಡಿಗ್ರಿ ಸೆಂಟಿಗ್ರೇಡ್ ಪ್ಲಸ್ 273. ಸೊ 273. ಸೊ ಇಲ್ಲಿ 180 ಪ್ಲಸ್ 273 ಮಾಡ್ಕೊಂಡಾಗ ಏನಾಗಿರುತ್ತೆ? ವಾಟ್ ಈಸ್ ಯುವರ್ ಆನ್ಸರ್? ಸೊ 7 5 453 ಕೆಲ್ವಿನ್. ಅರ್ಥ ಆಯ್ತಾ? ಸೊ ದಟ್ 356 ಡಿಗ್ರಿ ಫ್ಯಾರನ್ಹೀಟ್ ಅನ್ನೋದು 453 ಕೆಲ್ವಿನ್ಗೆ ಅದು ಬದಲಾವಣೆ ಆಗುತ್ತೆ. ಸೊ ದಿಸ್ ಈಸ್ ದ ಕನ್ವರ್ಷನ್ ಆಫ್ ಸೆಂಟಿಗ್ರೇಡ್ ಫ್ಯಾರನ್ಹೀಟ್ ಫ್ರಮ್ ಟು ಸೆಂಟಿಗ್ರೇಡ್. ಓಕೆನಾ, ಸೊ ಸೆಂಟಿಗ್ರೇಡ್ಗೆ ಬದಲಾವಣೆ ಮಾಡಿದ್ವಿ, ಹಾಗೆ ಅದನ್ನು ನಾವು ಫ್ಯಾರನ್ಹೀಟ್ಗೂ ಕೆಲ್ವಿನ್ಗೂ ಕೂಡ ಬದಲಾವಣೆ ಮಾಡಿದ್ವಿ. ಸೊ ಇನ್ ಕೇಸ್ ಎಕ್ಸಾಮಲ್ಲಿ ಕೇಳಿದ್ರೆ ಇದನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ಕ್ವೆಶನ್ ನಂಬರ್ 4. ವಾಟ್ ಈಸ್ ಕ್ವೆಶನ್ ನಂಬರ್ 4? ಆ್ಯನ್ ಆಬ್ಜೆಕ್ಟ್ ಈಸ್ ಮೂವ್ಡ್ ಬೈ 10 meters. ಇಲ್ಲಿ ಏನು ಮಾಡ್ತಾ ಇದ್ರಿ? ಒಂದು ಆಬ್ಜೆಕ್ಟ್ನ ಮೂವ್ ಮಾಡ್ತಾ ಇದೀವಿ. ಎಷ್ಟು ಮೀಟರ್ ಡಿಸ್ಟೆನ್ಸ್ ಮೂವ್ ಮಾಡ್ತಾ ಇದ್ವಿ? 10 ಮೀಟರ್. ಅಟ್ ದ ಕಾನ್ಸ್ಟೆಂಟ್ ಫೋರ್ಸ್ ಇಸ್ 25. ಸೊ ಫೋರ್ಸ್ ಅನ್ನೋದು 25 ನ್ಯೂಟನ್ ಇದೆ, ಡಿಸ್ಟೆನ್ಸ್ ಅನ್ನೋದು 10 ಮೀಟರ್ ಇದೆ. ಏನನ್ನ ಕಂಡುಹಿಡಿಯಕ್ಕೆ ಹೇಳ್ತಿದ್ದಾರೆ ಅವರು? ವಾಟ್ ಈಸ್ ದ ವರ್ಕ್ ಡನ್? ಏನಪ್ಪ ಫಾರ್ಮುಲಾ ವರ್ಕ್ ಡನ್? ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಆಸ್ ಫೋರ್ಸ್ ಇಂಟು ಡಿಸ್ಟೆನ್ಸ್. ಅದೆಲ್ಲ ನಾವು ಇಲ್ಲಿ ಫೋರ್ಸ್ ವ್ಯಾಲ್ಯೂ ಮತ್ತು ಡಿಸ್ಟೆನ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯು ವಿಲ್ ಗೆಟ್ ದ ಟೋಟಲ್ ವರ್ಕ್ ಡನ್. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದೇನೆ, ಕನ್ವರ್ಟ್ ಇಟ್ ಇಂಟು CGS ಯೂನಿಟ್. ಸೊ ಇಲ್ಲಿ ನಮಗೆ SI ಯೂನಿಟ್ಸ್ ಅಂತ ಒಂದಿದೆ, CGS ಯೂನಿಟ್ಸ್ ಅಂತ ಒಂದಿದೆ. ಸೊ CGS ಯೂನಿಟ್ಗೆ ಬದಲಾವಣೆ ಮಾಡಬೇಕು ಅಂತಂದಾಗ 1 ಅರ್ಜ್ ಅಂದರೆ ಜೌಲ್ ಈಸ್ ಈಕ್ವಲ್ಸ್ ಟು 1 ಅರ್ಜ್ ಈಸ್ ಈಕ್ವಲ್ ಟು 10⁻⁻7 ಜೌಲ್ ಅಂತ ಕರಿತೀವಿ. ಸೊ ದಟ್ ಅದನ್ನು ಈ ಒಂದು ಜೌಲ್ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡಿ ಯು ಆರ್ ಗೋಯಿಂಗ್ ಟು ಕೀಪ್ ಇನ್ ದ ವ್ಯಾಲ್ಯೂ ಆಫ್ ಅರ್ಗ್. ಸೊ ದಟ್ ದಿಸ್ ಈಸ್ ಆ್ಯನ್ CGS ಸಿಸ್ಟಮ್. ಸೊ CGS ಸಿಸ್ಟಮ್ಗೆ ಒಂದು ವರ್ಕ್ನ ಕನ್ವರ್ಟ್ ಮಾಡಬೇಕು ಅಂತಂದಾಗ ಅದನ್ನು ಅರ್ಗ್ ಯೂನಿಟ್ಸಲ್ಲಿ ನಾವು ಅದನ್ನು ಬರಿತೀವಿ. ಸೊ ದಿಸ್ ಈಸ್ ಯುವರ್ ಕ್ವೆಶನ್ ನಂಬರ್ 4. ನೆಕ್ಸ್ಟ್ ಇಸ್ ಕ್ವೆಶನ್ ನಂಬರ್ 5. ಇಲ್ಲಿ ನೋಡಿ. ಸೊ ವಾಟ್ ಈಸ್ ಕ್ವೆಶನ್ ನಂಬರ್ 5? A metal block weight is 400 grams. It has 4 cm, 3 cm and 2 cm of its dimension. So ಒಂದು ಮೆಟಲ್ ಬ್ಲಾಕ್ದು 4 cm, 3 cm ಹಾಗೂ 2 cm ಡೈಮೆನ್ಷನ್ ಇರುತ್ತೆ ಅದರದ್ದು ವಾಲ್ಯೂಮ್. ಸೊ ವಾಲ್ಯೂಮ್ ಅಂತಂದಾಗ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ದಟ್ ಈ ವಾಲ್ಯೂಮ್ ಫಾರ್ಮುಲಾ ಯೂಸ್ ಮಾಡ್ಕೊತೀವಿ, ವಾಲ್ಯೂಮ್ನ ಬರ್ಕೊಂಡಿದ್ದೀವಿ. ಅದಾದಮೇಲೆ ವಾಟ್ ಈಸ್ ದ ಫಾರ್ಮುಲಾ ಆಫ್ ಡೆನ್ಸಿಟಿ? ಮಾಸ್ ಬೈ ವಾಲ್ಯೂಮ್. ಸೊ ದಟ್ ಮಾಸ್ ಬೈ ವಾಲ್ಯೂಮ್ ಹಾಕಿದಾಗ ಏನಾಗಿರುತ್ತೆ? ಮಾಸ್ದು ಯೂನಿಟ್ ಏನಿದೆ? ಗ್ರಾಮ್ ಇದೆ. ಸೊ ಯೂನಿಟ್ ಆಫ್ ವಾಲ್ಯೂಮ್ ಏನಿದೆ? ಸೆಂಟಿಮೀಟರ್ ಕ್ಯೂಬ್ ಇದೆ. ಓಕೆನಾ, ಸೊ ದಟ್ ಯು ಕ್ಯಾನ್ ಕೀಪ್ ವಿತ್ ದಿಸ್ ಓನ್ಲಿ, ನೋ ನೀಡ್ ಆಫ್ ದಿಸ್. ಓಕೆ, ಸೊ ಇಷ್ಟನ್ನ ಬರೆದ್ರೂ ಸಾಕು. Next is question number 6. Go to see the question number 6. Question number 6 ಏನು ಹೇಳ್ತಾ ಇದೆ? What is question number 6? A machine. So a machine of 500 joules of work. So work na ಕೊಡ್ತಾ ಇದ್ದಾನೆ ಇಲ್ಲಿ in 5 seconds. So work is 500 joules in 5 seconds. Find the power output. So what is the power? What is the formula of the power? Power is nothing but as work done by time taken. So that ಅದನ್ನ ವರ್ಕ್ ಡನ್ ಬೈ ಟೈಮ್ ಟೇಕನ್ ಮಾಡಿದಾಗ 100 ವ್ಯಾಟ್ಸ್ ಬರುತ್ತೆ. ಸೊ ವ್ಯಾಟ್ಸ್ ಅಲ್ಲಿ ಇರೋದನ್ನ ನೀವು ಮತ್ತೇನು CGS ಸಿಸ್ಟಮ್ FPS ಸಿಸ್ಟಮ್ಗೆ ಕನ್ವರ್ಟ್ ಮಾಡಿ ತೋರಿಸಿ ಅಂತ ಹೇಳ್ತೇನೆ. ಎಕ್ಸ್ಪ್ರೆಸ್ ಇನ್ CGS ಸಿಸ್ಟಮ್ ಅಂದಾಗ ಅರ್ಜ್ ಪರ್ ಸೆಕೆಂಡ್ ಅಂದರೆ ವರ್ಕ್ ಈಸ್ ನಥಿಂಗ್ ಬಟ್ ಅಸ್ ಜೌಲ್ ಅಲ್ವಾ. ಸೊ ಜೌಲ್ ಜೊತೆಗೆ ಇಲ್ಲೇನಾಗ್ತಾ ಇದೆ? ಪರ್ ಸೆಕೆಂಡ್. ಜೌಲ್ ಪರ್ ಸೆಕೆಂಡ್ ಅಂದಾಗ ಏನಾಯಿತು? ಸೇಮ್ ಅರ್ಜ್ ಪರ್ ಸೆಕೆಂಡ್ ಬರುತ್ತೆ. ಸೊ ದಟ್ ಅದನ್ನು ನೀವು ಕನ್ವರ್ಟ್ ಮಾಡ್ತೀರಾ ಇಂಟು 10⁻⁻7ಗೆ. ನೆಕ್ಸ್ಟ್ FPS ಸಿಸ್ಟಮ್ ಅಂತಂದಾಗ ಇಲ್ಲಿನ ವ್ಯಾಲ್ಯೂ ಏನು ಬಂದಿದೆ? 73.76 ಫೀಟ್ ಪರ್ lips per second ಬರುತ್ತೆ. So this is another problem of 6. So next is problem number 7. So problem number 7 ಹೀಗಿದೆ. ಸೊ ಕ್ವೆಶನ್ ಅಲ್ಲಿ ಏನು ಹೇಳ್ತಿದ್ದಾರೆ?
See question, a laboratory temperature is measured for 300 Kelvin. Convert this temperature into Celsius and Fahrenheit. So that ನೀವು question number 3 ಅಲ್ಲಿ ಏನು explain ಮಾಡಿರೋ ಅದೇ ತರಾನೇ ಇಲ್ಲಿರೋದು question. So that it is very simple, you can do it. Question number 8, same. Question number 7, question number 8 and question number 2 ಆಲ್ಮೋಸ್ಟ್ ಸಿಮಿಲರ್ ಇದೆ. ಸೊ ಇದರಲ್ಲಿ ಒಂದು ಸ್ಮಾಲ್ ಟ್ವಿಸ್ಟ್ ಏನಪ್ಪ ಅಂದರೆ ಕೆಲ್ವಿನ್ ಕೊಟ್ಟು ಡಿಗ್ರಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ಕೆಲ್ವಿನ್ ಕೊಟ್ಟಾಗ ಸೊ ಕೆಲ್ವಿನ್ ಫಾರ್ಮುಲಾ ಇದೆಯಲ್ಲ, ವಾಟ್ ಈಸ್ ಕೆಲ್ವಿನ್ ಫಾರ್ಮುಲಾ? ಕೆ ಈಸ್ ಈಕ್ವಲ್ಸ್ ಟು ಡಿಗ್ರಿ ಸೆಂಟಿಗ್ರೇಡ್ ಪ್ಲಸ್ 273 ಅಂತ ಇದೆ. ಸೊ ಈ ಒಂದು ಫಾರ್ಮುಲಾ ಅಲ್ಲಿ ನೀವು ಕೆಲ್ವಿನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಈ 273 ಈ ಕಡೆಗೆ ತಗೊಂಡಾಗ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಅವಾಗ ಡಿಗ್ರಿ ಆನ್ಸರ್ ಬರುತ್ತೆ. ಸೊ ಫ್ಯಾರನ್ಹೀಟ್ ಆನ್ಸರ್ ಈಸಿಯಾಗಿ ನೀವು ಫೈಂಡ್ ಮಾಡ್ಕೊಳ್ತೀರಾ. ಸೊ ದಟ್ ಇಟ್ ಈಸ್ ವೆರಿ ಸಿಂಪಲ್. ಸಿ ದಟ್ ಯು ಶುಡ್ ರಿಮೆಂಬರ್ ಆಲ್ ದ ಫಾರ್ಮುಲಾಸ್. ಎಲ್ಲ ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ರೆ ಇಟ್ ಈಸ್ ವೆರಿ ಸಿಂಪಲ್ ಲಾಜಿಕ್ ಅಷ್ಟೇ. ಸೊ ದಟ್ ಆಲ್ ದ ಪ್ರಾಬ್ಲಮ್ಸ್ ಆರ್ ವೆರಿ ಸಿಂಪಲ್. ಓಕೆ, so this is your 7th and 8th problem. So next is 9th problem. What is 9th problem? The density of aluminum rod is 2.7 gram per centimeter cube. Convert this value into kg per meter cube. So gram ಅಲ್ಲಿರೋದು kg ಗೆ ಬದಲಾವಣೆ ಮಾಡಬೇಕು. What is the value of 1 gram? 1 gram is equals to 1000 grams ಅಲ್ವಾ? 1000 grams 1 ಗ್ರಾಮ್ನ ಕೆ ಜಿಗೆ ಬದಲಾವಣೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಇಂಟು 1000 ಮಾಡಿದಾಗ ಏನಾಯಿತು? ಇಟ್ ಕನ್ವರ್ಟ್ಸ್ ಇಂಟು ಕೆ ಜಿ. ನೆಕ್ಸ್ಟ್, ಇಫ್ ದ ರಾಡ್ ವಾಲ್ಯೂಮ್ ಈಸ್ ವಿ ಕೊಟ್ಟಿದ್ದಾನೆ, ವಾಲ್ಯೂಮ್ ಈಸ್ 0.01, ವಾಟ್ ಈಸ್ ದ ಮಾಸ್? ಮಾಸ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೊ ವಾಟ್ ಈಸ್ ಮಾಸ್? ಮಾಸ್ ಇಸ್ ಈಕ್ವಲ್ಸ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ದಟ್ 2700 kg per meter cube into meter cube. ಸೊ ಹೇಗೆ ಇದು kg per meter cube into meter cube ಆಗುತ್ತೆ ಅಂದರೆ ಡೆನ್ಸಿಟಿ ಫಾರ್ಮುಲಾ ಏನು? kg per meter cube into meter cube. ಹಾಗಾಗಿ meter cube get cancels, ಹಾಗಾಗಿ ಬರೀ kg ಮಾತ್ರ ಉಳ್ಕೊಳ್ಳುತ್ತೆ. ಸೊ ದಿಸ್ ಇಸ್ ದ ಕನ್ವರ್ಷನ್ ಆಫ್ ದಿ ಯೂನಿಟ್ಸ್. ನೆಕ್ಸ್ಟ್ ಕ್ವೆಶನ್ ಈಸ್ ಕ್ವೆಶನ್ ನಂಬರ್ 10. ಸೊ ಕ್ವೆಶನ್ ನಂಬರ್ 10 ಅಲ್ಲಿ ಏನು ಹೇಳ್ತಿದ್ದಾರೆ? ಕ್ವೆಶನ್ ನಂಬರ್ 10, ಸೊ ವೆನ್ ದ ಫೋರ್ಸ್ ಈಸ್ 100 Newton ಅಪ್ಲೈಡ್ ಆನ್ ದ ಸರ್ಫೇಸ್ ಈಸ್ 4 ಮೀಟರ್ ಸ್ಕ್ವೇರ್. ಅಂದರೆ 4 ಮೀಟರ್ ಸ್ಕ್ವೇರ್ ಅಂದಿದ ತಕ್ಷಣ ನೀವು ಏರಿಯಾ ಅನ್ನೋದನ್ನ ನೆನ್ಪಿಟ್ಕೋಬೇಕು, ಮೀಟರ್ ಕ್ಯೂಬ್ ಅಂದಿದ ತಕ್ಷಣ ನೀವು ವಾಲ್ಯೂಮ್ ಅನ್ನೋದು ನೆನ್ಪಿಟ್ಕೋಬೇಕು. ಸೊ ದಟ್ ಬೇಸಿಕ್ ಕಾನ್ಸೆಪ್ಟ್ ಇಸ್ based on the units you can recognize. ಏನನ್ನ ಫೈಂಡ್ ಮಾಡಬೇಕು? ಡಿಟರ್ಮೈನ್ ದ ಸ್ಟ್ರೆಸ್. ಫೋರ್ಸ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿರ್ತಾರೆ. ವಾಟ್ ಇಸ್ ದ ಫಾರ್ಮುಲಾ? ಸ್ಟ್ರೆಸ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಬೈ ಏರಿಯಾ. ಸಬ್ಸ್ಟಿಟ್ಯೂಟ್ and you will get the answer. Okay, so Newton per meter square na you can also write it as Pascal. ಸ್ಟ್ರೆಸ್ ನ ನೀವು ಪಾಸ್ಕಲ್ ಅಲ್ಲಿ ಕೂಡ ಬರೀಬಹುದು. ಸೊ ಹೋಮ್ ವರ್ಕ್ ಇಲ್ಲಿ ಕೊಟ್ಟಿದ್ದೀನಿ ಸೇಮ್ ಆಸ್ ಅಬೌವ್. ಸೊ ಇಲ್ಲಿ ಕೊಟ್ಟಿರೋ ಕ್ವೆಶನ್ ತರಾನೇ ಕೊಟ್ಟಿದ್ದೀನಿ. ಸೊ ದಟ್ ಆನ್ಸರ್ನು ಇಲ್ಲಿ ಕೊಟ್ಟಿದ್ದೀನಿ. ಯು ಕ್ಯಾನ್ ಡೂ ದ cross calculation. Next is question number 12. A 2 kg object is moving with the speed of 5 meter per second. So ಯಾವುದೋ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ, ಮಾಸ್ ಆಫ್ 2 kg, ವೆಲಾಸಿಟಿ ಎಷ್ಟಿದೆ? 5 meter per second ಇದೆ. ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ, ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ದಿ kinetic energy. What is kinetic energy formula? half mv square. ಸೊ ಮಾಸ್ ಅನ್ನೋದು 2 kg ಇದೆ, ವೆಲಾಸಿಟಿ ಅನ್ನೋದು 5 ಇದೆ. ಸೊ ದಟ್ kg into meter per second is it converts into a joule. So this is your kinetic energy. ಸೊ 13ನೇ ಪ್ರಶ್ನೆ ಹೀಗಿದೆ. A 4 kg stone is raised at a height of 3 meter. A 4 kg stone ನ at a height of 3 ಮೀಟರ್ಗೆ ರೈಸ್ ಮಾಡಿದ್ದಾರೆ. ವಾಟ್ ಈಸ್ ದ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಟೋನ್? ಸೊ ವಾಟ್ ಈಸ್ ದ ಎನರ್ಜಿ ಸ್ಟೋರ್? ವಾಟ್ ಈಸ್ ದ ಫಾರ್ಮುಲಾ? ಎನರ್ಜಿ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ಗ್ರಾವಿಟಿ ಇಂಟು ಹೈಟ್. ಸೊ ದಟ್ ಗ್ರಾವಿಟಿ ಇರಲೇಬೇಕು ಬಿಕಾಸ್ ಇಟ್ ಈಸ್ ಪ್ಲೇಸ್ಡ್ ಅಟ್ ಎ ಸರ್ಟನ್ ಹೈಟ್. ಸೊ ದಟ್ 4 into 9.8 into 3 is the height. So that 117.6 joule is the energy which has been stored when an object is placed for this height. So these are the problems, few problems which I have discussed in week 1. So thank you. Please go through this video so that it will be helpful for you. ಎಲ್ಲ ಪ್ರಾಬ್ಲಮ್ಸು ಈಸಿಯಾಗಿದೆ, ನೀವು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇಫ್ ಯು ಪ್ರಾಕ್ಟಿಸ್ ಇಟ್ ಇಸ್ ಟೂ ಸಿಂಪಲ್. ಫಸ್ಟ್ ನೀವು ಫಾರ್ಮುಲಾಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ 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 ಈಸಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.